ಹಾಯ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋದಲ್ಲಿ ಸ್ವಸಹಾಯ ಗುಂಪುಗಳು ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ ವಾಣಿಜ್ಯ ವಿದ್ಯಾರ್ಥಿಗಳಿಗೆ BCom ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆಗ್ತಾಯಿದೆ. ಇದು NEP ಹೊಸ ಪಠ್ಯಕ್ರಮ ಬೆಂಗಳೂರು ವಿಶ್ವವಿದ್ಯಾನಿಲಯ ಅಳವಡಿಸ್ಕೊಂಡಿದೆ. ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಾಗೂ ಸಹೃದಯ ಬಂಧುಗಳು ಹಾಗೂ ಸಮಾಜದ ಜನರಿಗೂ ಸಹ ಇದು ಉಪಯೋಗ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಆಲಿಸಿ. ನಾನು ಇದರ ಸಾರಾಂಶನ ಹೇಳ್ತೀನಿ. ಸ್ತ್ರೀ ಶಕ್ತಿ ಯೋಜನೆಯನ್ನು ಬಲಪಡಿಸಲು ಮತ್ತು ಸರಳೀಕರಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವು ಕ್ಲಸ್ಟರ್ ಮಟ್ಟದಲ್ಲಿ ಗುಂಪುಗಳನ್ನು ಮತ್ತು ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳನ್ನು ಪ್ರಾರಂಭಿಸಿದೆ. 10 ರಿಂದ 12 ಗುಂಪುಗಳು ಪ್ರತಿನಿಧಿಗಳು ಸೇರಿ ಕ್ಲಸ್ಟರ್ ಮಾಡಿ 10 ರಿಂದ 12 ಕ್ಲಸ್ಟರ್ ಪ್ರತಿನಿಧಿಗಳು ಸೇರಿ ಕ್ಷೇತ್ರ ಮಾರಾಟದ ಸಂಘಗಳನ್ನು ಕಟ್ಟಿದ್ದಾರೆ. ಇವುಗಳು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಪ್ರಕಾರ ನೋಂದಣಿಯಾಗಿರುತ್ತವೆ. ತಾಲೂಕು ಮಟ್ಟದ ಒಕ್ಕೂಟಗಳನ್ನು ಪ್ರಾರಂಭಿಸಿದ ಮುಖ್ಯ ಉದ್ದೇಶಗಳೆಂದರೆ ಇಲಾಖೆಗಳ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳ ಮಧ್ಯೆ ಕೊಂಡಿಯಂತೆ ಕೆಲಸ ಮಾಡುವುದು, ತರಬೇತಿ ನೀಡುವುದು, ಬ್ಯಾಂಕ್ ಜೋಡಣೆಗೆ ಸಹಾಯ ಮಾಡುವುದು, ಸ್ತ್ರೀ ಶಕ್ತಿ ಗುಂಪುಗಳ ಉತ್ಪನ್ನಗಳಿಗೆ ಮಾರುಕಟ್ಟೆಗಳನ್ನು ಕಲ್ಪಿಸುವುದು, ವಸ್ತು ಪ್ರದರ್ಶನ, ಮೇಳಗಳನ್ನು ಏರ್ಪಡಿಸುವುದು ಇತ್ಯಾದಿಗಳಾಗಿರುತ್ತವೆ. ಒಕ್ಕೂಟಗಳನ್ನು ಪ್ರಾರಂಭ ಮಾಡಲು ಸೂಕ್ತವಾದ ಮಾದರಿ ಬೈಲಾಗಳನ್ನು ಇಲಾಖೆಯು ನೀಡುತ್ತಿದೆ. ಇಲಾಖಾ ಮಾದರಿಯ ಪ್ರಕಾರ ಇದುವರೆಗೆ ಕರ್ನಾಟಕದಲ್ಲಿ 177 ಕ್ಷೇತ್ರ ಮಟ್ಟದ ಒಕ್ಕೂಟಗಳು ನೋಂದಣಿ ಅಧಿನಿಯಮದ ಪ್ರಕಾರ ನೋಂದಣಿಯಾಗಿರುತ್ತವೆ, ಅಂದರೆ ರಿಜಿಸ್ಟ್ರೇಷನ್ ಆಗಿರುತ್ತವೆ. ಒಕ್ಕೂಟಗಳ ಮೂಲ ಉದ್ದೇಶವನ್ನು ಮುಂದುವರಿಸಲು 18 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಸದಸ್ಯರನ್ನು ಸ್ತ್ರೀ ಶಕ್ತಿ ಗುಂಪುಗಳಿಂದ ಆರಿಸಿಕೊಳ್ಳಬಹುದು. ಇವುಗಳ ಜೀವ ಸದಸ್ಯತ್ವ ಪಡೆಯಲು 1,000 ರೂಪಾಯಿಗಳು, ವಾರ್ಷಿಕ ಸದಸ್ಯತ್ವ ಪಡೆಯಲು ರೂ. 250, ಮಾಸಿಕ ಸದಸ್ಯತ್ವ ಪಡೆಯಲು 25 ರೂಪಾಯಿಗಳಾಗಿರುತ್ತದೆ. ಕಾರ್ಯಕಾರಿ ಸಮಿತಿಯು ಪ್ರತಿ ವರ್ಷದ ಸಾಮಾನ್ಯ ಸಭೆಯಲ್ಲಿ ಆಯ್ಕೆಯಾಗಬೇಕು. 10 ರಿಂದ 12 ಸ್ತ್ರೀ ಶಕ್ತಿ ಗುಂಪುಗಳು ಕ್ಲಸ್ಟರ್ ಮಾಡಿಕೊಂಡು ಮತ್ತು ಒಂದು ಕ್ಲಸ್ಟರ್ ಪರವಾಗಿ ಒಬ್ಬ ಸದಸ್ಯರಂತೆ ಕಾರ್ಯಕಾರಿ ಸಮಿತಿಗೆ ಚುನಾಯಿತನಾಗುತ್ತಾರೆ. ಈ ಕಾರ್ಯಕಾರಿ ಸಮಿತಿಯು 11 ಸದಸ್ಯರನ್ನು ಹೊಂದಿದ್ದು ಇದರಲ್ಲಿ 10 ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಚುನಾಯಿತರಾಗಿರುತ್ತು. ಇನ್ನು ಒಬ್ಬ ಸದಸ್ಯನನ್ನು ಇಲಾಖೆಯು ನಾಮನಿರ್ದೇಶನ ಮಾಡುತ್ತದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಯು ಒಕ್ಕೂಟದ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ. ಮಾದರಿ 30 ಒಕ್ಕೂಟಗಳ ಪೈಕಿ 5ರಲ್ಲಿ ಮಾತ್ರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯು ಕಾರ್ಯದರ್ಶಿಗಳಾಗಿರ್ತವೆ. ಇನ್ನುಳಿದ ಒಕ್ಕೂಟಗಳಲ್ಲಿ ಮೇಲ್ವಿಚಾರಕರು ಕಾರ್ಯದರ್ಶಿಗಳಾಗಿ ನಾಮನಿರ್ದೇಶನ ಆಗಿದ್ದಾರೆ. ನೋಡಿ, ಇಷ್ಟು ಇದರ ಅರ್ಹತೆಗಳು. ಹೇಗೆ ಸಭೆಯಲ್ಲಿ ಏನೇನಿರುತ್ತೆ ನಿಯಮಗಳು, ಸಭೆಯಲ್ಲಿ ಹಾಗೂ ಸ್ತ್ರೀ ಶಕ್ತಿ ಸಂಘವನ್ನು ಮಾಡಲು ಗುಂಪುಗಳನ್ನು ರಚಿಸಲು ಇರುವಂಥ ಒಂದು ಮಾನದಂಡಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೋಗೋಣ. ವಿದ್ಯಾರ್ಥಿ ಮಿತ್ರರು, ಕಾರ್ಯಕಾರಿ ಸಮಿತಿಯ ಸಭೆಯು ಪ್ರತಿ ತಿಂಗಳಿಗೊಮ್ಮೆ ನಡೆಸಬೇಕು. 30ರ ಪೈಕಿ 22 ಮಾದರಿ ಒಕ್ಕೂಟಗಳಲ್ಲಿ ತಿಂಗಳಿಗೊಮ್ಮೆ ಸಭೆ ನಡೆಸಲಾಗುತ್ತದೆ. ಬಳ್ಳಾರಿಯಲ್ಲಿನ ಒಂದು ಒಕ್ಕೂಟ ಮಾತ್ರ ತ್ರೈಮಾಸಿಕ ಸಭೆ ನಡೆಸುತ್ತಿದೆ. ಹಾವೇರಿ ಜಿಲ್ಲೆಯ ಒಕ್ಕೂಟವು 2 ತಿಂಗಳಿಗೊಮ್ಮೆ ಮತ್ತು ಕೋಲಾರ ಮತ್ತು ಕೊಪ್ಪಳ ಒಕ್ಕೂಟಗಳು ಅನಿಯಮಿತ ಅವಧಿಗಳಲ್ಲಿ ಸಭೆ ನಡೆಸುತ್ತವೆ. ಸಭೆ ಅಂದರೆ ಮೀಟಿಂಗು ಮಾಡ್ತಾ ಇದ್ದಾವೆ. ಕಾರ್ಯದರ್ಶಿಗಳು ಎಲ್ಲ ಲೆಕ್ಕ ಪುಸ್ತಕಗಳನ್ನು ನಿರ್ವಹಿಸುತ್ತಾರೆ. ಒಕ್ಕೂಟಗಳಲ್ಲಿ 25 ಒಕ್ಕೂಟಗಳು ತಮ್ಮ ಲೆಕ್ಕ ಪುಸ್ತಕಗಳನ್ನು ಪರಿಶೋಧನೆಗೆ ಒಳಪಡಿಸಿರುತ್ತವೆ. ಲೆಕ್ಕ ಪುಸ್ತಕಗಳ ಪರಿಶೋಧನೆಯನ್ನು ಚಾರ್ಟೆಡ್ ಅಕೌಂಟೆಂಟ್ಗಳು ಕೈಗೊಳ್ಳುತ್ತಾರೆ, ಅಂದರೆ ಆಡಿಟರ್ಗಳು, CA ಮಾಡಿರ್ತಾರಲ್ಲ ಅವರು. ಒಕ್ಕೂಟಗಳ ಮೂಲಧನವು ಸದಸ್ಯರ ಶುಲ್ಕ, ಅನುದಾನ ಮತ್ತು ದೇಣಿಗೆ ಪಡೆದಿರುವುದು, ನಿಶ್ಚಿತ ಠೇವಣಿ ಮೇಲಿನ ಬಡ್ಡಿ ಮತ್ತಿತರೆ ಆಗಿರುತ್ತದೆ. ಎಲ್ಲ ಒಕ್ಕೂಟಗಳ ಸದಸ್ಯತ್ವ ಶುಲ್ಕವನ್ನು ವಸೂಲಿ ಮಾಡಿದ್ದು ಮತ್ತು ಇಲಾಖೆಯಿಂದ ವಾರ್ಷಿಕ ನಿರ್ವಹಣಾ ಹಣವನ್ನು ಕೂಡ ಪಡೆಯುತ್ತಲಿವೆ. ಇಲಾಖೆಯಿಂದ ವಾರ್ಷಿಕ ನಿರ್ವಹಣೆಗೋಸ್ಕರ ಪ್ರತಿ ಒಕ್ಕೂಟಕ್ಕೆ ರೂ. 30,000 ನೀಡಲಾಗುತ್ತದೆ. ಇದರಲ್ಲಿ ರೂ. 15,000 ರೂಪಾಯಿಗಳನ್ನು ಸ್ತ್ರೀ ಶಕ್ತಿ ಗುಂಪುಗಳ ಸದಸ್ಯರಿಗೆ ಒಂದು ದಿನದ ಅರಿವು ಕಾರ್ಯಕ್ರಮ ನಡೆಸಲು ಉಪಯೋಗಿಸಬಹುದಾಗಿದೆ. ಅನೇಕ ಒಕ್ಕೂಟಗಳು ಅವುಗಳ ಸದಸ್ಯತ್ವ ತುಂಬ ಹೆಚ್ಚಾಗಿರುವುದರಿಂದ ಅರಿವಿನ ಕಾರ್ಯಕ್ರಮವನ್ನು 2 ತಂಡಗಳಲ್ಲಿ ನಡೆಸುತ್ತಿವೆ. ಅನೇಕ ಒಕ್ಕೂಟಗಳು ಆರೋಗ್ಯ ನೈರ್ಮಲೀಕರಣ ಕಾರ್ಯಕ್ರಮದ ಅರಿವು ಮತ್ತು ಕೆಲವು ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯತಿಯೊಂದಿಗೆ ಜಂಟಿಯಾಗಿ ನಡೆಸ್ತವೆ, ಅಂದರೆ ಜಾಯಿಂಟ್ ಆಗಿ ನಡೆಸ್ತವೆ. ಕೆಲವು ಒಕ್ಕೂಟಗಳು ಸಾಮಾಜಿಕ ಅಂಶಗಳಾದ ಬಾಲ್ಯ ವಿವಾಹ, ವರದಕ್ಷಿಣೆ ವಿರೋಧಿ, ಮದ್ಯಪಾನ ನಿರ್ಮೂಲನೆ, ಮಹಿಳಾ ಹಕ್ಕುಗಳ ಬಗ್ಗೆ ಕಾನೂನು ಅಂಶಗಳು,
ಮುಂತಾದವುಗಳ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ನಡೆಸುತ್ತೀವಿ. ಕೇವಲ ಕೆಲ ಒಕ್ಕೂಟಗಳು ಹೊಲಿಗೆ, ಪ್ಯಾಕೇಜಿಂಗ್ ಮುಂತಾದ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ತರಬೇತಿ ಏರ್ಪಡಿಸಿರ್ತವೆ. ನೋಡಿ, ಇದು ಶ್ರೀ ಶಕ್ತಿ ಗುಂಪುಗಳ ಒಂದು ಕಾರ್ಯಚಟುವಟಿಕೆಗಳ ವಿಧಗಳಾಗಿವೆ. ಇನ್ನು ಟ್ರೈನಿಂಗ್ ಪ್ರೋಗ್ರಾಮ್ ಹೇಗಪ್ಪ ಅಂದರೆ, ಶ್ರೀ ಶಕ್ತಿ ಸಂಘಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವ ವೆಚ್ಚದಲ್ಲಿ ಹೆಚ್ಚಳವಾಗಿರುವುದರಿಂದ ಇಲಾಖೆಯ ಹಣವು ಇವುಗಳಿಗೆ ಸಾಕಾಗುತ್ತಿಲ್ಲ. ಕಾರ್ಯಕ್ರಮಗಳಿಗೆ ಹೆಚ್ಚು ಸದಸ್ಯರು ಭಾಗವಹಿಸುವುದರಿಂದ ಒಂದು ದಿನದ ಅರಿವು ಮೂಡಿಸುವ ಕಾರ್ಯಕ್ರಮವು ಉಪಯೋಗವಿಲ್ಲ ಎಂಬ ಸಾಮಾನ್ಯ ಅಭಿಪ್ರಾಯವಾಗಿದೆ. ಇದು ಮೇಳದಂತಿದ್ದು ಪರಿಣಾಮಕಾರಿ ಆಂತರಿಕ ಚರ್ಚೆಗೆ ಆಸ್ಪದವಿರುವುದಿಲ್ಲ. ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಚಟುವಟಿಕೆಯ ಪ್ರಕಾರ ಮತ್ತು ಭೌಗೋಳಿಕವಾಗಿ ಬೇಕಾಗಿರುವ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 25ರಿಂದ 30 ಸದಸ್ಯರು ಮಾತ್ರ ಸೇರಿಸಿ ಹೆಚ್ಚಿನ ಅವಧಿಯಲ್ಲಿ ತರಬೇತಿ ನೀಡಬೇಕು. ಒಕ್ಕೂಟದ ಕಾರ್ಯಕಾರಿ ಸದಸ್ಯರಿಗೆ ನಾಯಕತ್ವ ಅಭಿವೃದ್ಧಿ ಅಂದರೆ ಲೀಡರ್ಶಿಪ್ ಡೆವಲಪ್ಮೆಂಟು, ಹಣಕಾಸಿನ ನಿರ್ವಹಣೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮುಂತಾದವುಗಳ ಬಗ್ಗೆ ಪ್ರತ್ಯೇಕ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಬೇಕು. ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಕ್ಕೂಟಗಳಿಗೆ ಭೇಟಿ ನೀಡುವಂಥ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕು. ಹಣದ ನಿರ್ವಹಣೆಯ ಬಗ್ಗೆ ಸೂಕ್ತವಾದ ಮಾರ್ಗಸೂಚಿಗಳನ್ನು ಇಲಾಖೆಯು ನೀಡಬೇಕು. ನೋಡಿ, ಇಷ್ಟೆಲ್ಲ ಮಾಡಬೇಕು ಇಲಾಖೆ. ಹೇಗಿದೆ ನನ್ನ ನಿರಂಶಗಳನ್ನು ತಿಳ್ಕೊಳ್ಳಿ. ದಾವಣಗೆರೆ, ಹಾಸನ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಒಕ್ಕೂಟಗಳು ತಮ್ಮ ಸದಸ್ಯರಿಗೆ ಸಾಲಗಳನ್ನು ನೀಡಿದ್ದು ವಸೂಲಾತಿ ಪ್ರಮಾಣವು 90% ಹೆಚ್ಚಿರುತ್ತದೆ. ಹಾಸನ ಒಕ್ಕೂಟವು ಪ್ರಾರಂಭದಲ್ಲಿ ಸದಸ್ಯರಿಗೆ ಸಾಲ ನೀಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಸಾಲವನ್ನು ನೀಡಿರುವುದಿಲ್ಲ. ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಒಕ್ಕೂಟಗಳು ಶ್ರೀಶಕ್ತಿ ಗುಂಪುಗಳಿಗೆ ಸಣ್ಣ ಪ್ರಮಾಣದ ಸಾಲವನ್ನು ನೀಡುತ್ತಿವೆ. 21 ಒಕ್ಕೂಟಗಳು ಸ್ವಂತ ಕಟ್ಟಡಗಳನ್ನು ಹೊಂದಿದ್ದು ಇದರಲ್ಲಿ ಸಭೆ, ತರಬೇತಿ, ವಸ್ತು ಪ್ರದರ್ಶನ ಅಂದರೆ ಎಕ್ಸಿಬಿಷನು ಇತ್ಯಾದಿಗಳನ್ನು ನಡೆಸುತ್ತಿವೆ. ಉಳಿದ 9 ಒಕ್ಕೂಟಗಳು ಇನ್ನೂ ಸ್ವಂತ ಆವರಣ ಕಟ್ಟಡವನ್ನು ಹೊಂದಬೇಕಾಗಿದೆ. ತುಮಕೂರು ಮತ್ತು ಮೈಸೂರಿನ ಒಕ್ಕೂಟಗಳಿಗೆ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಕೊಠಡಿಯನ್ನು ನೀಡಿದ್ದು ಇದರಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಕ್ಲಸ್ಟರ್ಗಳ ಪಾತ್ರ ಮತ್ತು ಜವಾಬ್ದಾರಿಗಳು ಸದ್ಯಕ್ಕೆ ಕೇವಲ ಕಾಗದದ ಮೇಲಿವೆ ಹೊರತು ಇವುಗಳಿಗೆ ಯಾವುದೇ ನಿರ್ದಿಷ್ಟವಾದ ಜವಾಬ್ದಾರಿಗಳಿಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಬರೀ ಪೇಪರ್ಸ್ ಮೇಲೆ ಮಾತ್ರ ಇದೆ ನೋಡಿ. ಇಲಾಖೆ ಅಧಿಕಾರಿಗಳು ಸಹ ಕ್ಲಸ್ಟರ್ಗಳು ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿಲ್ಲ, ಆದ್ದರಿಂದ ಇವುಗಳನ್ನು ರದ್ದು ಮಾಡೋದು ಒಳ್ಳೆಯದು ಎಂದು ಸೂಚಿಸಿದ್ದಾರೆ. ಅನೇಕ ಸದಸ್ಯರು ಅವರುಗಳಿಗೆ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಬಗ್ಗೆ ಹಾಗೂ ಮಾರಾಟ ತಂತ್ರಗಳ ಬಗ್ಗೆ ತರಬೇತಿ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರಲ್ಲಿ ಅನೇಕರು ಆಹಾರ ಸಂಸ್ಕರಣೆ ಮತ್ತು ಕಾಂಡಿಮೆಂಟ್ಸ್ಗಳ ತಯಾರಿಕೆಯಲ್ಲಿ ತೊಡಗಿದ್ದು ಆಕರ್ಷಣೀಯ ಪ್ಯಾಕೇಜ್ ಮಾಡದ ಕಾರಣ ಅವರ ಉತ್ಪನ್ನಗಳನ್ನು ಮಾಡಲು ಹಾಗೂ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಒಕ್ಕೂಟಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮೊದಲ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯ. ಶ್ರೀ ಶಕ್ತಿ ಭವನಗಳು ಶ್ರೀ ಶಕ್ತಿ ಗುಂಪುಗಳ ಸದಸ್ಯರಿಗೆ ತರಬೇತಿ ನೀಡಲು ಸಹಾಯಕವಾಗಿದ್ದು ಇವರಿಗೆ ಸಭೆ ನಡೆಸಲು, ವಿಚಾರಗೋಷ್ಠಿ, ಆರೋಗ್ಯ ಶಿಬಿರ ಇತ್ಯಾದಿ ನಡೆಸಲು ಸಹ ಸ್ಥಳಾವಕಾಶ ನೀಡಿರುತ್ತವೆ. ಸ್ವಂತ ಜಾಗವನ್ನು ಹೊಂದಿರುವುದು ಒಕ್ಕೂಟಗಳ ಚಿತ್ರಣ ಮತ್ತು ಸ್ಥಾನಮಾನವನ್ನು ಸಹ ಹೆಚ್ಚಿಸಿದೆ. ಅನೇಕ ಒಕ್ಕೂಟಗಳ ಆದಾಯವೂ ಸಹ ಬಾಡಿಗೆಗಳಿಂದ ಹೆಚ್ಚಾಗಿರುತ್ತದೆ. ಅನೇಕ ಸಮಯದಲ್ಲಿ ಕಟ್ಟಡ ನಿರ್ಮಿಸಲು ಅವಶ್ಯಕವಾದ ಜಾಗವನ್ನು ಸರಿಯಾಗಿ ಗುರುತಿಸಿರುವುದಿಲ್ಲ. ಅನೇಕ ಶ್ರೀಶಕ್ತಿ ಭವನಗಳು ನಗರದ ಹೊರವಲಯದಲ್ಲಿ ನಿರ್ಮಿಸಿರುವುದರಿಂದ ಮಹಿಳಾ ಸದಸ್ಯರು ಇಲ್ಲಿಗೆ ಭೇಟಿ ನೀಡಲು ತುಂಬ ತೊಂದರೆ ಪಡುತ್ತಿದ್ದಾರೆ. ಕೆಲವು ಭವನಗಳು ಶ್ರೀಶಕ್ತಿ ಸದಸ್ಯರುಗಳಿಗೆ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿದರೂ ಕೂಡ ಈ ಸ್ಥಳವು ವಾಣಿಜ್ಯ ಚಟುವಟಿಕೆಗಳಿಗೆ ಸೂಕ್ತವಾಗಿರುವುದಿಲ್ಲ. ನೋಡಿ, ಇವೆಲ್ಲ ಡಿಮ್ಯಾಟ್ಸ್ ಆಗಿಬಿಟ್ಟಿದ್ದಾವೆ. ಮುಂದೆ ಬಂದಾಗ ಬೀದರ್ ಮತ್ತು ಹಾಸನ ಜಿಲ್ಲಾ ಶ್ರೀಶಕ್ತಿ ಭವನಗಳನ್ನು ನೆಲ ಅಂತಸ್ತಿನಲ್ಲಿ ನಿರ್ಮಿಸಿದ್ದು ಇದೇ ಕಟ್ಟಡದ ಮೊದಲ ಅಂತಸ್ತಿನಲ್ಲಿ ತಾಲೂಕು ಶ್ರೀಶಕ್ತಿ ಭವನಗಳನ್ನು ಕಟ್ಟಲಾಗಿದೆ. ಈ ಭವನಗಳನ್ನು ನಗರದ ಹೊರವಲಯಗಳಲ್ಲಿ ನಿರ್ಮಿಸಲಾಗಿದೆ. ಇವುಗಳ ನಿರ್ಮಾಣ ಮತ್ತು ಖರ್ಚು ವೆಚ್ಚದಿಂದ ಒಕ್ಕೂಟ ಮತ್ತು ಸದಸ್ಯರಿಗೆ ಯಾವುದೇ ಸಹಾಯಕವಾಗಿರುವುದಿಲ್ಲ. ಇದರಿಂದ ಯೋಜನೆಯ ಮೂಲ ಉದ್ದೇಶ ವಿಫಲವಾದಂತಾಗಿದೆ. ಸ್ವಸಹಾಯ ಗುಂಪುಗಳು ಸೇರಿದ ಜನರು ಸಾಮಾಜಿಕ ಮತ್ತು ಆರ್ಥಿಕ ದೃಷ್ಟಿಯಿಂದ ಉತ್ತಮ ಮಟ್ಟವನ್ನು ಕಂಡುಕೊಂಡಿದ್ದಾರೆ ಎಂದು ಗೊತ್ತಾಗುತ್ತದೆ.
ಸ್ವಸಹಾಯ ಗುಂಪುಗಳನ್ನು ಸೇರುವ ಮೊದಲು ಪ್ರತಿ ಕುಟುಂಬದ ಆಸ್ತಿಗಳ ಸರಾಸರಿ ಅಂದರೆ ಗೃಹೋಪಯೋಗಿ ಮತ್ತು ಜಾನುವಾರು ಸೇರಿ ರು 6,843 ಆಗಿದ್ದು, ಇದು ಗುಂಪು ಸೇರಿದ ನಂತರದ ಅವಧಿಯಲ್ಲಿ ಈ ಶೇಕಡ ಅಂದರೆ ಪರ್ಸೆಂಟೇಜ್ 72.3 ಏರಿಕೆಯಾಗಿರುವುದು ಕಂಡು ಬಂದಿದೆ. ಕೇವಲ 23% ಸದಸ್ಯರು ಪೂರ್ವ ಅವಧಿಯಲ್ಲಿ ಸ್ವಲ್ಪವೇ ಉಳಿತಾಯ ಹೊಂದಿದ್ದು, ಗುಂಪು ಸೇರಿದ ನಂತರ ಸಂದರ್ಶಿಸಿದ ಎಲ್ಲ ಸದಸ್ಯರು ಉಳಿತಾಯ ಮಾಡಿರುವುದು ಕಂಡು ಬಂದಿದೆ. ಈಗ ಗುಂಪು ಸೇರುವುದಕ್ಕೆ ಮುಂಚೆ ಒಂದು ಕುಟುಂಬದಿಂದ 320 ದಿನಗೂಲಿಗಿಂದ ನಂತರ 375ಕ್ಕೆ ಏರಿಕೆಯಾಗಿದೆ. ಸಾಮಾಜಿಕ ಅಂಶಗಳಿಗೆ ಸಂಬಂಧಿಸಿದಂತೆ ಸ್ವಸಹಾಯ ಗುಂಪು ಸದಸ್ಯರಾದವರು ಅದರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಅಂತಹ ಮಹಿಳೆಯರ ಆತ್ಮವಿಶ್ವಾಸ ಸುಧಾರಣೆಯಾಗಿರುವುದು ಕಂಡುಬಂದಿದೆ. ಉದ್ಯೋಗದ ಕಾರ್ಯಕ್ಷಮತೆಯೂ ಹೆಚ್ಚಾಗಿದೆ. ವಿಚಾರದಲ್ಲಿ ತಮ್ಮ ಅಸ್ತಿತ್ವ ಮತ್ತು ಮೌಲ್ಯದ ಅರಿವು ಹೆಚ್ಚಾಗಿದೆ ಎಂದು ಸ್ವತಃ ಮಹಿಳೆಯರೇ ಒಪ್ಪಿಕೊಂಡಿದ್ದಾರೆ. ಅವರು ತಮ್ಮ ದೈನಂದಿನ ಜೀವನದಲ್ಲಿ ಅವರು ಎದುರಿಸುತ್ತಿರುವ ವಿವಿಧ ಸಾಮಾಜಿಕ ಕಷ್ಟ ಮತ್ತು ಸಮಸ್ಯೆಗಳನ್ನು ಎದುರಿಸುವಲ್ಲಿ ಸಾಕಷ್ಟು ಸಮರ್ಥರಾಗಿದ್ದಾರೆ. 2002ರ ಮೈರಾಂಡಾ ಸಂಸ್ಥೆಯು ದಕ್ಷಿಣದ ರಾಜ್ಯಗಳಲ್ಲಿ ಸ್ವಸಹಾಯ ಗುಂಪಿನ ಸದಸ್ಯರ ಮಹಿಳಾ ಸಬಲೀಕರಣದ ಬಗ್ಗೆ ಅಂದರೆ ವುಮೆನ್ ಎಂಪವರ್ಮೆಂಟ್ ಅಧ್ಯಯನ ಸ್ಟಡಿ ಪ್ರಾರಂಭಿಸಿ ಒಟ್ಟಾರೆ 13 ಸ್ವಸಹಾಯ ಗುಂಪುಗಳ ಸಮೀಕ್ಷೆ ಮಾಡಿದೆ. ಕುಟುಂಬದ ಆರ್ಥಿಕ ಸಂಪನ್ಮೂಲಗಳ ಮೇಲೆ ಅವರ ಪ್ರಭಾವದ ನೆಲೆಯಲ್ಲಿ ಮತ್ತು ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸ್ವಸಹಾಯ ಗುಂಪಿನ ಸದಸ್ಯರು ಸಬಲೀಕರಣವನ್ನು ಈ ಸಮೀಕ್ಷೆಯು ಸಾಬೀತುಪಡಿಸಿದೆ. ಇದರ ಜೊತೆಗೆ ಆಕೆಯು ತನ್ನ ವೈಯಕ್ತಿಕ ಅಭಿವೃದ್ಧಿಯ ಮೇಲೆ, ಸ್ಥಳೀಯ ರಾಜಕೀಯದ ಮೇಲೆ, ಅಧಿಕಾರ ಮತ್ತು ಸಾಮಾಜಿಕ ರಾಜಕೀಯ ನಿರ್ಣಯ ಮಾಡುವಿಕೆ ಮತ್ತು ತನ್ನ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಿಸಿದ ಇತರ ನಿರ್ಧಾರಗಳ ಮೇಲೆ ಅವಳು ಪ್ರಭಾವ ಬೀರುತ್ತಾಳೆ ಎಂಬುದನ್ನು ಕೂಡ ಸಮೀಕ್ಷೆಯಲ್ಲಿ ಗಮನಿಸಲಾಗಿದೆ. ಗುಂಪು ರಚನೆಯಲ್ಲಿ ಹೆಚ್ಚು ಅಗತ್ಯ ಇರುವ ಮಹಿಳೆಯರಿಗೆ ಆದ್ಯತೆ ನೀಡಬೇಕಾಗಿರುವುದರಿಂದ ಹಳ್ಳಿಯ ಕುಟುಂಬದ ಬಡವರಲ್ಲಿ ಅತಿ ಬಡ ಸದಸ್ಯರನ್ನು ಆಯ್ಕೆ ಮಾಡಬೇಕು. ನೋಡಿ, ಇದು ಮಾಡಬೇಕಾಗಿದ್ದು ಮುಖ್ಯವಾದ ಅಂಶ ಮತ್ತು ಗಮನಿಸಬೇಕಾದ ಅಂಶವೇನೆಂದರೆ ಗುಂಪು ರಚನೆಯಲ್ಲಿ ಸ್ಥಿರತೆ ಕಾಪಾಡಬೇಕು. ಸ್ಟೆಬಿಲಿಟಿ, ಅದು ಅಲ್ಲಾಡಬಾರ್ದು, ಹಾಗೆ ಇರಬೇಕು, ಸ್ಥಿರವಾಗಿರಬೇಕು. ವಲಸೆಯ ಕಾರಣದಿಂದಾಗಿ ಅದರಲ್ಲೂ ಮದುವೆಯಾಗದ ಹೆಣ್ಣು ಮಕ್ಕಳು ಮದುವೆ ನಂತರ ಬೇರೆ ಹಳ್ಳಿಗಳಿಗೆ ಹೋಗುವುದರಿಂದ ಆದಷ್ಟು ಗುಂಪು ರಚನೆಯ ಸಮಯದಲ್ಲಿ ಗುಂಪಿನ ಮುಖಂಡರು ಮದುವೆಯಾದ ಮಹಿಳೆಯ ಮೇಲೆ ಕೇಂದ್ರೀಕರಿಸಬೇಕೆಂದು ವರದಿಯಲ್ಲಿ ಸೂಚಿಸಲಾಗಿದೆ. ಮಹಿಳೆ ಹಾಗೂ ಮಹಿಳೆಯರ ಮೇಲೆ ಸಹ ನಾವು ಕೇಂದ್ರೀಕರಣ ಮಾಡಬೇಕಂತ ಒಂದು ರಿಪೋರ್ಟಲ್ಲಿ ಹೇಳಲಾಗಿದೆ. ಭಾರತ ಮತ್ತು ಇತರ ದೇಶಗಳಲ್ಲಿ ಇತ್ತೀಚಿನ ಕಿರು ಬಂಡವಾಳ ಸಂಸ್ಥೆಗಳ ಮಾದರಿಯ ಬಗ್ಗೆ 2006ರಲ್ಲಿ ಪ್ರಭು ಗೇಟ್ ನಡೆಸಿದ ಅಧ್ಯಯನವು ಹಲವು ಫಲಿತಾಂಶಗಳನ್ನು ಪ್ರಮುಖವಾಗಿ ವಿವರಿಸಿದೆ. 1996 2005ರ ಅವಧಿಯಲ್ಲಿ ಭಾರತದಲ್ಲಿ ಕಿರು ಬಂಡವಾಳದ ಕ್ಷೇತ್ರವು ಅಭೂತಪೂರ್ವವಾಗಿ ಹೆಚ್ಚಳವಾದುದರ ನಿಮಿತ್ತ ಮತ್ತು ಈ ಸಾಧನೆಯ ಸಾಧಕ ಬಾಧಕಗಳನ್ನು ಇತರೆ ಸಂಸ್ಥೆಗಳು, ಸರ್ಕಾರೇತರ ಹಣಕಾಸು ಸಂಸ್ಥೆಗಳು ಅಂದರೆ ಗೌರ್ನಮೆಂಟ್, ನಾನ್ ಗೌರ್ನಮೆಂಟ್ ಇನ್ಸ್ಟಿಟ್ಯೂಟ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಎಕ್ಸೆಟ್ರಾ ತೋರಿಸಿರುವ ಉತ್ಸುಕತೆ ತಿಳಿದುಕೊಳ್ಳುವುದಕ್ಕೆ ಈ ವರದಿ ಉಪಯುಕ್ತವಾಗಿದೆ. ಈ ಅಧ್ಯಯನವು ಇತ್ತೀಚಿನ 3 ಅಧ್ಯಯನಗಳನ್ನು ವಿಶ್ಲೇಷಿಸಿದೆ. ಅವು ಪ್ರಕಾಶ್ ಮತ್ತು ಇತರರು 2005, ಅಫ್ಮಾಸ್ 2005 ಮತ್ತು EDA ಗ್ರಾಮೀಣ ಪದ್ಧತಿ ಮತ್ತು ಅಫ್ಮಾಸ್ 2006. ಈ ಎಲ್ಲ ಅಧ್ಯಯನಗಳು ಸ್ವಸಹಾಯ ಗುಂಪುಗಳ ಬ್ಯಾಂಕ್ ಜೋಡಣೆಯ ಕ್ರಮವನ್ನು ಸಮರ್ಥಿಸಲು ಕಿರು ಬಂಡವಾಳ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತಿವೆ ಎಂಬುದನ್ನು ಸಾಬೀತುಪಡಿಸಿವೆ. ಸರ್ಕಾರಿ ಸಂಸ್ಥೆಗಳು ರಚಿಸಿದ ಗುಂಪುಗಳು ದುರ್ಬಲವಾಗಿದ್ದು, ಸರ್ಕಾರೇತರ ಸಂಸ್ಥೆಗಳು ರಚಿಸಿದ ಗುಂಪುಗಳಿಗಿಂತ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಲಿವೆ. ಇದು ದೌರ್ಭಾಗ್ಯ. ನಮ್ಮ ದೇಶದಲ್ಲಿ ಗೌರ್ನಮೆಂಟ್ ಇನ್ಸ್ಟಿಟ್ಯೂಟ್ ರಚಿಸಿದ ಗ್ರೂಪ್ ಯಾಕೆ ವೀಕ್ ಆಗ್ತಾ ಇದ್ದಾವೆ, ಪ್ರೈವೇಟರು ರಸ್ತೆ ಗ್ರೂಪ್ಗಳು ಯಾಕೆ ಜಾಸ್ತಿಯಾಗಿ ಇಂಪ್ರೂವ್ಮೆಂಟ್ ಆಗ್ತದೆ, ಇದು ನಾವು ಯೋಚನೆ ಮಾಡಬೇಕು. ಈ ದೇಶದಲ್ಲಿ ಎಲ್ಲ ಭಾರತೀಯರು, ಇಂಡಿಯನ್ಸು ಆದಷ್ಟು ಖಾಸಗೀಕರಣ, ಪ್ರೈವೇಟಿಸಮ್ ಒಳ್ಳೆಯದಲ್ಲ. ಮತ್ತು ಬ್ಯಾಂಕುಗಳು ಸಹ ಒಟ್ಟಾರೆ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಬೇಕೆಂದು ಅಧ್ಯಯನದ ಟಿಪ್ಪಣಿಗಳು ತಿಳಿಸಿವೆ. ಈ ಅಧ್ಯಯನವು ಗುಂಪಿನ ನ್ಯಾಯ, ನೀತಿ, ದೀರ್ಘಾವಧಿ ಮತ್ತು ಮಧ್ಯ ಬಿಡುವ ಸದಸ್ಯರನ್ನು ತಡೆಗಟ್ಟಲು ಗುಂಪಿನ ಪುಸ್ತಕಗಳ ನಿರ್ವಹಣೆಯನ್ನು ವೃದ್ಧಿಸುವುದು.
ಕ್ಲಸ್ಟರ್ಗಳನ್ನು ರಚಿಸುವುದು ಮತ್ತು ಒಕ್ಕೂಟಗಳ ರಚನೆಯ ಬೀಗದ ಕೈಯಾಗಿರುತ್ತದೆ ಎಂದು ವರದಿ ಮಾಡಿದೆ. ಮುಂದೆ ಇದೇ ಬ್ಯಾಂಕುಗಳು ಸಾಲದ ಖಾತೆಯನ್ನು ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಮಾಡುವುದಕ್ಕೂ ಸಹಕಾರಿಯಾಗುತ್ತದೆ. ಮತ್ತೆ ಸಾಲ ಮರುಪಾವತಿ ಪ್ರಮಾಣವು ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ತಿಳಿಸಿದೆ. ಸ್ವಸಹಾಯ ಗುಂಪುಗಳು ಉಳಿತಾಯ, ಸಾಲ ಮತ್ತು ಮರುಪಾವತಿಯನ್ನು ಖಾತರಿಪಡಿಸುವ ದೃಷ್ಟಿಯಿಂದ ಹಣಕಾಸಿನ ಸೇವೆಗಳ ಪೂರೈಕೆದಾರರಂತೆ ಮಾತ್ರವಲ್ಲದೆ ಜಾಗೃತಿ ಸೃಷ್ಟಿ ಮತ್ತು ಸಬಲೀಕರಣದ ವಿಷಯದಲ್ಲೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ವಿಶ್ಲೇಷಣೆ ಫಲಿತಾಂಶಗಳು ಸೂಚಿಸುತ್ತವೆ. ಇವುಗಳಲ್ಲದೆ ಮಾನವ ಸಂಪನ್ಮೂಲಗಳು ಮತ್ತು ನಿರ್ವಹಣಾ ಕೌಶಲ್ಯಗಳು ನಾಯಕತ್ವ ಮತ್ತು ಪ್ರೇರಣೆಗೆ ಬೆಳವಣಿಗೆಗೆ ಕಾರಣವಾಗಿವೆ ಎಂದು 2006ರಲ್ಲಿ ಗುಂಪಿನ ಪ್ರತಿ ಸದಸ್ಯರ ಸರಾಸರಿ ವಾರ್ಷಿಕ ಉಳಿತಾಯ ರು. 1177 ಎಂದು ಅಧ್ಯಯನವು ತಿಳಿಸಿದೆ. ಈಗ ಜಾಸ್ತಿ ಆಗಿದೆ, ನವೇಡೇಸ್ ಪ್ರೆಸೆಂಟ್ ಜಾಸ್ತಿ ಆಗಿದೆ. ಗೈಸ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ವ್ಯೂವರ್ಸ್, ಉಳಿತಾಯದಲ್ಲಿ ವಾರ್ಷಿಕ ಸರಾಸರಿ 14.20% ಏರಿಕೆಯಾಗಿದೆ, ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. 90% ಸ್ವಸಹಾಯ ಗುಂಪುಗಳು ಬ್ಯಾಂಕುಗಳಿಂದ ಸಾಲದ ಹಣವನ್ನು ಪಡೆದಿರುತ್ತವೆ ಎಂದು ಈ ಅಧ್ಯಯನವು ಕಂಡುಹಿಡಿದಿದೆ. ಮೊದಲಿಗೆ 2006ರಲ್ಲಿ ಸ್ವಸಹಾಯ ಗುಂಪುಗಳು ಸದಸ್ಯರಿಗೆ ವರ್ಷದಲ್ಲಿ ಹೆಚ್ಚಿನ ಸಾಲಗಳನ್ನು ಮಂಜೂರು ಮಾಡುವ ಸಾಮರ್ಥ್ಯ ಹೊಂದಿದ್ದು ಗುಂಪುಗಳು ಹೆಚ್ಚಿನ ಮೊತ್ತದ ಸಾಲ ನೀಡುತ್ತಿವೆ. ಎರಡನೆಯದಾಗಿ 2006ರಲ್ಲಿ ಗುಂಪುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಆದಾಯ ಉತ್ಪನ್ನ ಚಟುವಟಿಕೆಗಳಿಗೆ ಉಪಯೋಗಿಸಿವೆ. ಸುಮಾರು 60.2% ಸ್ವಸಹಾಯ ಗುಂಪುಗಳು 100% ಸಾಲ ವಸೂಲಾತಿ ದಾಖಲೆ ಹೊಂದಿವೆ. ಸ್ವಸಹಾಯ ಗುಂಪುಗಳು ಆರ್ಥಿಕ ಮತ್ತು ಸಬಲೀಕರಣ ಅಂಶಗಳೆರಡರಲ್ಲೂ ಉತ್ತಮ ಕಾರ್ಯಕ್ಷಮತೆಯನ್ನು ವರದಿ ಮಾಡಿವೆ. ಅವರ ಕೌಟುಂಬಿಕ ನಿವ್ವಳ ಆದಾಯವು ವಾರ್ಷಿಕ 6.1% ಹೆಚ್ಚಳವಾಗಿದೆ. ಸ್ವಸಹಾಯ ಗುಂಪುಗಳ ಸದಸ್ಯರ 60% ಕುಟುಂಬಗಳ ಉತ್ಪಾದಕ ಸ್ವತ್ತುಗಳ ಮಾಲೀಕತ್ವವು ಗುಂಪು ಸೇರಿದ ನಂತರದಲ್ಲೇ ಹೆಚ್ಚಾಗಿವೆ. ಅಧ್ಯಯನವು ಅವರ ಗುಂಪುಗಳಿಗೆ ಸೇರುವ ಮುಂಚಿನ ಪರಿಸ್ಥಿತಿಗನುಗುಣವಾಗಿ ಕ್ರಮವಾಗಿ ಆಹಾರ ಮತ್ತು ಆಹಾರೇತರ ವಸ್ತುಗಳ ಬಳಕೆ ವಾರ್ಷಿಕ ವೆಚ್ಚದಲ್ಲಿ 5.1% ಮತ್ತು 5.4% ಬದಲಾವಣೆ ಕಂಡುಕೊಂಡಿದೆ. ಸಾಮಾಜಿಕ ಸಬಲೀಕರಣದ ಕುರಿತಾದ ಆವಿಷ್ಕಾರಗಳಲ್ಲಿ ಸ್ವಸಹಾಯ ಗುಂಪುಗಳು ಚಳುವಳಿಯಲ್ಲಿ ಸೇರ್ಪಡೆಗೊಂಡಾಗಿನಿಂದಲೂ ಮಹಿಳೆಯರ ಸಾಮಾಜಿಕ ಸಬಲೀಕರಣವು ಹೆಚ್ಚಾಗಿದೆ ಎಂದು ಬ್ಯಾಂಕ್ ಸಂಬಂಧಿತ ಗುಂಪುಗಳಲ್ಲಿ 90%ಕ್ಕಿಂತ ಹೆಚ್ಚಿನ ಕುಟುಂಬಗಳು ವರದಿ ಮಾಡಿವೆ. ಸಾಮಾಜಿಕ ಹಕ್ಕುಗಳನ್ನು ಸಾಧಿಸಲು ಬ್ಯಾಂಕ್ ಜೋಡಣೆ ಕಾರ್ಯಕ್ರಮವು ಅಂದರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಾರಲ್ಲ ಆ ಕಾರ್ಯಕ್ರಮ ಗ್ರಾಮೀಣ ಬಡವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಸಹಾಯ ಮಾಡಿದೆ ಎಂದು ಇದು ಸೂಚಿಸುತ್ತದೆ. ಸ್ತ್ರೀಶಕ್ತಿ ಗುಂಪುಗಳು ಸಾಮಾಜಿಕ ಚಟುವಟಿಕೆಗಳಾದ ಅಂಗನವಾಡಿ, ಶಾಲಾ ಆವರಣ ಸ್ವಚ್ಛಗೊಳಿಸುವುದು, ಸಸಿ ನೆಡುವುದು, ಪಲ್ಸ್ ಪೋಲಿಯೋ, ಚಾರಿಟೇಬಲ್ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಲಿವೆ. ಸುಮಾರು 40% ಸದಸ್ಯರು ಸಾಮಾಜಿಕವಾಗಿ ಸಕ್ರಿಯರಾಗಿದ್ದಾರೆ. ಇವರು ಮದ್ಯಪಾನ, ವರದಕ್ಷಿಣೆ, ಬಾಲಕಾರ್ಮಿಕತೆ ಇತ್ಯಾದಿಗಳನ್ನು ನಿರ್ಮೂಲನೆ ಮಾಡಲು ತೊಡಗಿದ್ದಾರೆ. ಮಾದರಿಯಲ್ಲಿ 130 ಗುಂಪುಗಳು ಗ್ರಾಮ ಪಂಚಾಯಿತಿಗಳಿಗೆ ಚುನಾಯಿತರಾದ ಸದಸ್ಯರನ್ನು ಹೊಂದಿರುತ್ತವೆ. ಮೌಲ್ಯಮಾಪನದ ಫಲಿತಾಂಶಗಳ ಆಧಾರದ ಮೇಲೆ ಗುಂಪುಗಳನ್ನು ಶ್ರೇಣೀಕರಿಸಲಾಗಿದ್ದು, ಇದರಲ್ಲಿ ಮನಮುಟ್ಟುವಂಥ ವಿಷಯವೇನೆಂದರೆ 226 ಸ್ತ್ರೀಶಕ್ತಿ ಗುಂಪುಗಳು ಎ ಶ್ರೇಣಿಯನ್ನು ಅಂದರೆ ಎ ಗ್ರೇಡ್ 75%ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿದ್ದು, 607 ಗುಂಪುಗಳು ಬಿ ಶ್ರೇಣಿ ಅಂದರೆ ಬಿ ಗ್ರೇಡ್ ಅನ್ನು ಅಂದರೆ 57.75% ಅಂಕಗಳು ಮತ್ತು ಕೇವಲ 85 ಗುಂಪುಗಳು ಸಿ ಗ್ರೇಡ್ ಅಂದರೆ 50% ಅಥವಾ ಕಡಿಮೆ ಅಂಕಗಳನ್ನು ಪಡೆದಿವೆ. ಕ್ಷೇತ್ರ ಭೇಟಿಯ ಸಮಯದಲ್ಲಿ ಸಂಗ್ರಹವಾದ ಅಭಿಪ್ರಾಯದ ಪ್ರಕಾರ ಸದಸ್ಯರು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ, ಸ್ವಯಂ ವಿಶ್ವಾಸ, ನಾಯಕತ್ವ, ಆರ್ಥಿಕ ಸಾಕ್ಷರತೆ, ಆರೋಗ್ಯದ ಬಗ್ಗೆ ತಿಳುವಳಿಕೆ, ನೈರ್ಮಲ್ಯ ಮತ್ತು ಪರಿಸರ ಕಾಳಜಿ ಇತ್ಯಾದಿಗಳ ಬಗ್ಗೆ ಈ ಯೋಜನೆಯಿಂದ ಅನುಕೂಲ ಪಟ್ಟಿದ್ದಾರೆ. ಇಲಾಖೆ ನೀಡಿರುವ ದತ್ತಾಂಶದ ಪ್ರಕಾರ ದಿನಾಂಕ 31/12/2015 ಒಟ್ಟು 1.40 ಲಕ್ಷ ಸ್ವಸಹಾಯ ಗುಂಪುಗಳ ಪೈಕಿ 12.6% ಗುಂಪುಗಳು ಕಾರ್ಯನಿರ್ವಹಿಸುತ್ತಿಲ್ಲ, ಸುಮ್ಮನೆ ಡೆಡ್ ಆಗಿವೆ.
ನಮ್ಮ ಮಾದರಿಯಲ್ಲಿ ಅವುಗಳು ಪ್ರಸ್ತುತ ಕಡಿಮೆ ಇದ್ದರೂ ಸಹ ನಿಷ್ಕ್ರಿಯ ಗುಂಪುಗಳು ಕಂಡು ಬಂದಿವೆ. ಕ್ಲಸ್ಟರ್ಗಳು ಸಾಕಷ್ಟು ಚುರುಕಾಗಿರುವುದಿಲ್ಲ ಮತ್ತು ಸ್ತ್ರೀಶಕ್ತಿ ಗುಂಪುಗಳಿಗೆ ಇದರ ಬಗ್ಗೆ ತಿಳಿದಿರುವುದಿಲ್ಲ. ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳನ್ನು ರಚಿಸಲಾಗಿದೆ, ಆದರೆ ಅವುಗಳ ಪಾತ್ರದ ಸ್ಪಷ್ಟತೆ ಮತ್ತು ಹಣಕಾಸಿನ ಸ್ವಾಯತ್ತತೆ ಕೊರತೆಯಿಂದಾಗಿ ಅವುಗಳು ಸ್ತ್ರೀಶಕ್ತಿ ಗುಂಪುಗಳಿಗೆ ಕೈ ಹಿಡಿದು ನಡೆಸುವ ಮತ್ತು ಮಾರ್ಗದರ್ಶನ ನಾಯಕತ್ವದ ಪಾತ್ರವನ್ನು ವಹಿಸಿಕೊಳ್ಬೇಕಾಗಿದೆ. ಪ್ರಸ್ತುತ ಲೇಖನವನ್ನು ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಇವರ ವರದಿಯಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿಗೆ ವಿಡಿಯೋ ಮುಗಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಪಾಠದ ಪ್ರಶ್ನೋತ್ತರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದರ ಸದುಪಯೋಗಪಡಿಸ್ಕೊಳ್ಳಿ. ವಿದ್ಯಾರ್ಥಿನಿ ಮಿತ್ರರೇ, ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.